ನಮಸ್ಕಾರ ಸ್ನೇಹಿತರೆ, ರೇವತಿ ಸ್ಮಾರ್ಟ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ ಎಂದರೇನು ಹಾಗೆ ಕಂಪ್ಯೂಟರ್ನ ಫುಲ್ ಫಾರ್ಮ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ. ಆ ವಿಡಿಯೋನ ಎಲ್ಲರೂ ಸಹ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ಆ ವಿಡಿಯೋನ ನೋಡಿಲ್ಲ, ನೀವು ಪ್ಲೇ ಲಿಸ್ಟ್ಗೆ ಹೋಗಿ ಆ ವಿಡಿಯೋವನ್ನು ನೋಡ್ಬೋದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾವು ಇವತ್ತು ಪಾರ್ಟ್ಸ್ ಆಫ್ ದ ಕಂಪ್ಯೂಟರ್ನ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವು ಹೇಗೆ ಕಣ್ಣು, ಕಿವಿ, ಮೂಗು, ಬಾಯಿ ಈ ರೀತಿ ದೇಹದ ಭಾಗಗಳನ್ನು ಹೊಂದಿರ್ತೇವೆ ಅಲ್ವಾ, ಹಾಗೆ ಕಂಪ್ಯೂಟರ್ ಸಹ ತನ್ನದೇ ಆದ ಭಾಗಗಳನ್ನು ಒಳಗೊಂಡಿದೆ. ನಾವು ಹೇಗೆ ಎಲ್ಲ ಭಾಗಗಳು ಸರಿಯಾಗಿ ಕೆಲಸ ನಿರ್ವಹಿಸಿದರೆ ಮಾತ್ರ ಆರೋಗ್ಯವಾಗಿ ಇರ್ತೇವೆಯೋ, ಕಂಪ್ಯೂಟರ್ ಸಹ ಅದರ ಎಲ್ಲ ಭಾಗಗಳು ಸರಿಯಾಗಿ ಕೆಲಸ ನಿರ್ವಹಿಸಿದರೆ ಮಾತ್ರ ಅದು ನಮಗೆ ಸರಿಯಾದ ಒಂದು ನಿಖರವಾದ ಮಾಹಿತಿಯನ್ನು ನಮಗೆ ಕೊಡುತ್ತದೆ. ಹಾಗಾದರೆ ಬನ್ನಿ, ಕಂಪ್ಯೂಟರ್ನ ಭಾಗಗಳು ಯಾವ್ಯಾವುದು ಅನ್ನೋದನ್ನು ನೋಡೋಣ. ಕಂಪ್ಯೂಟರ್ ಮುಖ್ಯವಾಗಿ 5 ಭಾಗಗಳನ್ನು ಒಳಗೊಂಡಿದೆ. ಅದು ಯಾವುದು ಅಂತಂದರೆ, ಫಸ್ಟ್ ಒನ್ನು ಮಾನಿಟರ್, 2ನೇದು ಕೀಬೋರ್ಡ್, 3ನೇದು CPU, 4ನೇದು ಮೌಸ್, 5ನೇದು ಪ್ರಿಂಟರ್. ಇಲ್ಲಿ ಪಕ್ಕದಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇರೋ ರೀತಿ ನೀವು ಕಂಪ್ಯೂಟರ್ನ ಭಾಗಗಳನ್ನು ನೋಡ್ಬೋದು. ಇದು ಸರಿಯಾಗಿ ನಿಮಗೆ ಡಿಸ್ಪ್ಲೇ ಗೊತ್ತಾಗ್ತಿಲ್ಲ ಅಂದರೆ ಇಂಡಿವಿಜುವಲ್ ಆಗಿ ನಾನು ಹೇಳ್ತೇನೆ. ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಇದು ಮಾನಿಟರ್ನ ಒಂದು ಇಮೇಜ್. ಮಾನಿಟರ್ ಲುಕ್ಸ್ ಲೈಕ್ ಎ TV ಸ್ಕ್ರೀನ್. ಅಂದರೆ ಮಾನಿಟರ್ ಏನು ಒಂದು TV ಸ್ಕ್ರೀನ್ನ ರೀತಿ ನಮಗೆ ಡಿಸ್ಪ್ಲೇ ಆಗುತ್ತೆ. ಮಾನಿಟರ್ ಟು ಶೋ ಆ್ಯಸ್ ಎ ಟೆಕ್ಸ್ಟ್, ಫೋಟೋಸ್, ಮೂವೀಸ್ ಆ್ಯಂಡ್ ಗೇಮ್ಸ್. ಮಾನಿಟರ್ ಏನನ್ನು ಡಿಸ್ಪ್ಲೇ ಮಾಡುತ್ತೆ? ಟೆಕ್ಸ್ಟ್ ಇರ್ಬೋದು, ಫೋಟೋಸ್, ಮೂವೀಸ್ ಇರ್ಬೋದು ಮತ್ತು ಗೇಮ್ಸ್ ಇರ್ಬೋದು. ಇವೆಲ್ಲವನ್ನು ಡಿಸ್ಪ್ಲೇ ಮಾಡುವ ಒಂದು ಕೆಲಸವನ್ನು ಮಾನಿಟರ್ ಮಾಡುತ್ತೆ. ಹಾಗೆ ಡಾಟಾವನ್ನು ಪ್ರದರ್ಶಿಸುವ ಒಂದು ಕಂಪ್ಯೂಟರ್ನ ಭಾಗವಾಗಿದೆ ಅಂತ ಹೇಳ್ಬೋದು. ದ ಫ್ರಂಟ್ ಪೋರ್ಷನ್ ಆಫ್ ದ ಮಾನಿಟರ್ ಈಸ್ ಕಾಲ್ಡ್ ಡೆಸ್ಕ್ಟಾಪ್. ಮಾನಿಟರ್ನ ಒಂದು ಫ್ರಂಟ್ ಪೋರ್ಷನ್ನ ನಾವು ಏನಂತ ಹೇಳಿ ಕರಿತೀವಿ ಅಂದರೆ ಡೆಸ್ಕ್ಟಾಪ್ ಅಂತೇಳಿ ಕರಿತೀವಿ. ಮಾನಿಟರ್ಗೆ ಸಂಬಂಧಪಟ್ಟ ವಿವರಣೆಯನ್ನು ನೀವು ಇಲ್ಲಿ ನೋಡ್ಬೋದು. ಮುಂದೆ ನಾವು ಕೀಬೋರ್ಡ್ನ ಬಗ್ಗೆ ವಿವರಣೆಯನ್ನು ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ಇದು ಕೀಬೋರ್ಡ್ನ ಒಂದು ಇಮೇಜ್ ಆಗಿದೆ. ಇದರಲ್ಲಿ ನಿಮಗೆ ಏನು ಕಾಣಿಸ್ತಾ ಇದೆ? ಡಿಫ್ರೆಂಟ್ ಆಫ್ ಕೀಸ್ಗಳನ್ನು ನಾವು ನೋಡ್ಬೋದು. ಕೀಬೋರ್ಡ್ ನಮಗೆ ಯಾಕೆ ಬಳಕೆ ಆಗುತ್ತದೆ? ಇದು ಟೆಕ್ಸ್ಟನ್ನು ಬರೆಯೋದಕ್ಕೆ ಹಾಗೆ ಕಂಪ್ಯೂಟರ್ನೊಂದಿಗೆ ನಮಗೆ ಸಂಪರ್ಕವನ್ನು ಮಾಡಲು ನಮಗೆ ಇದು ನೆರವಾಗುತ್ತೆ. ಇಂಗ್ಲೀಷ್ ಮಾತನಾಡುವ ದೇಶಗಳು ಕ್ವೆರ್ಟಿ ಕೀಬೋರ್ಡನ್ನು ಬಳಸ್ತಾ ಇದ್ದಾವೆ. ಅಂದರೆ ಕ್ವೆರ್ಟಿ ಅಂದರೆ ಈಗ ABCD ಎಲ್ಲ ನಿಮಗೆ ನೀಟಾಗಿ ಒಂದ್ರ ಪಕ್ಕ ಒಂದು ABCD ಸಿಗುತ್ತಾ ಕೀಬೋರ್ಡಲ್ಲಿ? ಇಲ್ಲ ಅಲ್ವಾ? QWERTY ಮಾದರಿಯಲ್ಲಿ ಅದು ಇರುತ್ತೆ. ಇದು ಯಾಕಾಗಿ ಹೀಗೆ ಡಿಸೈನ್ ಮಾಡಿದ್ದಾರೆ? ಸೊ ನಿಮಗೆ ಟೈಪ್ ಮಾಡೋಕ್ಕೆ ಒಂದು ಈಸಿ ಆಗಲಿ ಅಂತ ಹೇಳಿ ಈ ರೀತಿಯಾದ ಒಂದು ಲೇಔಟ್ನ ರೆಡಿ ಮಾಡಿದ್ದಾರೆ. ಕೀಬೋರ್ಡ್ನಲ್ಲಿ ನಮಗೆ 104ರಿಂದ 108 ಕೀಸ್ಗಳು ನಮಗೆ ಸಿಗುತ್ತೆ. ಮುಂದೆ ನಾವು ಕೀಬೋರ್ಡ್ನ ಕೀಸ್ಗಳ ಬಗ್ಗೆ ನೋಡೋಣ. ಅದಕ್ಕಿಂತ ಮುಂಚೆ ಎಸ್ಪೆಷಲಿ ಸ್ಟೂಡೆಂಟ್ಸ್ ಈ ವಿಡಿಯೋನ ವಾಚ್ ಮಾಡ್ತಾಯಿದ್ರೆ ಇದರಲ್ಲಿನ ಒಂದು ಅಂಶಗಳನ್ನು ಎಲ್ಲವನ್ನು ನೋಟ್ ಮಾಡ್ಕೊಳ್ಳಿ. ನಿಮಗೆ ಇದು ಮುಂದೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಕಾಂಪಿಟೇಟಿವ್ ಎಕ್ಸಾಮಿಗಿರ್ಬೋದು ಅಥವಾ ಎಸ್ಸೆ ರೇಟಿಂಗ್ ಇರ್ಬೋದು, ನಿಮಗೆ ಸ್ಕೂಲಲ್ಲಿ ಕೊಡೋ ಪ್ರಾಜೆಕ್ಟ್ ವರ್ಕಿಗಿರ್ಬೋದು, ಎಲ್ಲದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಇವಾಗ ಕೀಸ್ಗಳ ಬಗ್ಗೆ ನಾವು ಹೇಳೋದಾದರೆ, ಫಸ್ಟ್ ಒನ್ನು ಆಲ್ಫಾಬೆಟಿಕಲ್ ಕೀಸ್. A to Z ಏನಿರುತ್ತೆ ಆಲ್ಫಾಬೆಟಿಕ್ಸ್, ಆ ಕೀಸ್ಗಳನ್ನು ನಾವು ಆಲ್ಫಾಬೆಟಿಕಲ್ ಕೀಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒಂದು ನಂಬರ್ ಕೀಸ್ ಅಂತೇಳಿ ಕರಿತೀವಿ. ಯಾವುದನ್ನು 0 to 9 ಏನಿರುತ್ತೆ ನಂಬರ್ಸ್, ಅವನ್ನು ನಂಬರ್ಸ್ ಕೀಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ F1 to F12ವರೆಗೆ ನಾವು ಫಂಕ್ಷನ್ ಕೀಸ್ ಅಂತೇಳಿ ಕರಿತೀವಿ. ಇದು ಕೀಬೋರ್ಡ್ನ ಟಾಪಲ್ಲಿ ನಮಗೆ ಸಿಗುತ್ತೆ ಫಂಕ್ಷನ್ ಕೀಸ್. ಫೋರ್ತ್ ಒನ್ನು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೀಸ್. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಸ್ಟಾರ್ ಇರ್ಬೋದು, ಹ್ಯಾಶ್ ಇರ್ಬೋದು, ಎಂಡ್ ಇರ್ಬೋದು, ಎಟ್ ಇರ್ಬೋದು, ಈ ರೀತಿ ಒಂದು ಸಿಂಬಾಲ್ಸ್ಗಳ ಕೀಸ್ಗಳನ್ನು ನಾವು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೀಸ್ ಅಂತೇಳಿ ಕರಿತೀವಿ. ಫಿಫ್ತ್ ಒನ್ನು ಸ್ಪೆಷಲ್ ಕೀಸ್. ಕಂಟ್ರೋಲ್ ಕೀ ಇರ್ಬೋದು, ಆಲ್ಟ್ ಕೀ ಇರ್ಬೋದು, ಶಿಫ್ಟ್ ಕೀ, ಎಂಟರ್ ಕೀ, ಕ್ಯಾಪ್ಸ್ ಲಾಕ್ ಕೀ, ನಮ್ ಲಾಕ್ ಕೀ ಆ್ಯಂಡ್ ಎಸ್ಕೇಪ್ ಕೀ, ಡಿಲೀಟ್ ಕೀ, ಈ ರೀತಿ ಒಂದು ಕೀಸ್ಗಳನ್ನು ಸ್ಪೆಷಲ್ ಕೀಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನಾವು ಮೌಸ್ನ ಬಗ್ಗೆ ತಿಳಿದುಕೊಳ್ಳೋಣ. ಮೌಸ್ ಎಲ್ಲರೂ ಸಹ ನೋಡಿರ್ತಾರೆ ಅಲ್ವಾ. ಮೌಸ್ ಒಂದು ಪಾಯಿಂಟಿಂಗ್ ಡಿವೈಸ್ ಅಂತೇಳಿ ಕರಿತೀವಿ ನಾವು. ದ ಮೌಸ್ ಯೂಸುವಲಿ ಹ್ಯಾಸ್ 2 or 3 buttons, ಲೆಫ್ಟ್ ಮೌಸ್ ಬಟನ್, ರೈಟ್ ಮೌಸ್ ಬಟನ್ ಆ್ಯಂಡ್ ಸ್ಕ್ರಾಲ್ ವೀಲ್. ಮೌಸ್ ಮ್ಯಾನ್ಯುವಲಿ ಆಪರೇಟೆಡ್ ಯೂಸರ್ ಸೆನ್ಸಿಬಲ್ ಇಕ್ವಿಪ್ಮೆಂಟ್. ಅಂದರೆ ಮೌಸು 2 or 3 ಬಟನ್ನ ಹೊಂದಿರುತ್ತೆ. ಲೆಫ್ಟ್ ಬಟನ್ಸ್, ರೈಟ್ ಬಟನ್ ಆ್ಯಂಡ್ ಸ್ಕ್ರಾಲ್ ವೀಲ್.
ಮೌಸ್ ವಾಸ್ ಇನ್ವೆಂಟೆಡ್ ಬೈ ಡಾಗ್ಲಸ್ ಏಂಜಲ್ಬರ್ಟ್. ಮೌಸನ್ನು ಯಾರು ಕಂಡುಹಿಡಿದ್ರು? ಡಾಗ್ಲಸ್ ಏಂಜಲ್ಬರ್ಟ್ ಅನ್ನುವರು ಮೌಸನ್ನು ಕಂಡುಹಿಡಿದ್ರು. ನೆಕ್ಸ್ಟ್ ನಾವು ಪ್ರಿಂಟರ್ನ ಬಗ್ಗೆ ನೋಡೋಣ. ಪ್ರಿಂಟರ್ ಸಹ ಕಂಪ್ಯೂಟರ್ನ ಭಾಗಗಳಲ್ಲಿ ಒಂದಾಗಿದೆ. ನಾವು ಪ್ರಿಂಟರ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಲೆಟರ್ ಇರ್ಬೋದು, ಪಿಕ್ಚರ್ಸ್ ಇರ್ಬೋದು, ಇವನ್ನೆಲ್ಲ ನಾವು ಕೈಗೆ ನಮಗೆ ಪೇಪರ್ ಮೇಲೆ ಪ್ರಿಂಟ್ ತಗೊಳ್ಳೋದಕ್ಕೆ ಯೂಸ್ ಮಾಡ್ತೀವಿ. ಸಿಸ್ಟಮಲ್ಲಿರೋ ಒಂದು ಕಾಪಿನ ನಾವು ಸಾಫ್ಟ್ ಕಾಪಿ ಅಂತೀವಿ. ನಮಗೆ ಪ್ರಿಂಟ್ ಮೂಲಕ ನಾವು ಏನು ತಗೊತೀವಿ ಕಾಪಿನ ಪೇಪರ್ ಮೂಲಕ, ಅದನ್ನು ನಾವು ಹಾರ್ಡ್ ಕಾಪಿ ಅಂತೀವಿ. ಸೊ ಇದಕ್ಕೆ ನಮಗೆ ಪ್ರಿಂಟರ್ ಯೂಸ್ ಆಗುತ್ತೆ. ದ ಪ್ರಿಂಟರ್ ಕಮ್ಸ್ ಇನ್ ವೇರಿಯಸ್ ಮಾಡೆಲ್ಸ್ ಆ್ಯಂಡ್ ಟೈಪ್ಸ್. ಪ್ರಿಂಟರ್ ಬೇರೆ ಬೇರೆ ಮಾದರಿಯ ಪ್ರಿಂಟರ್ಗಳು ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಬನ್ನಿ ನಾವು ನೆಕ್ಸ್ಟು ಕಂಪ್ಯೂಟರ್ನ ಮೇಜರ್ ಭಾಗವಾದ CPU ಬಗ್ಗೆ ತಿಳ್ಕೊಳ್ಳೋಣ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ಕರಿತೀವಿ. CPU ಫುಲ್ ಫಾರ್ಮ್ ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. CPU ಕಂಪ್ಯೂಟರ್ನ ಹಾರ್ಟ್ ಮತ್ತು ಬ್ರೈನ್ ಅಂತೇಳಿ ಕರೀತಾರೆ. ಯಾಕಂದರೆ CPU ಇಲ್ಲ ಅಂದರೆ ಕಂಪ್ಯೂಟರ್ನ ಯಾವ ಭಾಗಗಳು ಕೂಡ ಸರಿಯಾಗಿ ಕೆಲಸ ನಿರ್ವಹಿಸಲ್ಲ. CPUನೇ ಮುಖ್ಯವಾದ ಒಂದು ಭಾಗ. ಮನುಷ್ಯನಿಗೆ ಮೆದುಳು ಹೇಗೆ ಮುಖ್ಯನೋ ಕಂಪ್ಯೂಟರಿಗೆ CPU ಅಂದರೆ ಮುಖ್ಯ. CPU ಮುಖ್ಯವಾಗಿ 3 ಭಾಗಗಳನ್ನು ಒಳಗೊಂಡಿದೆ. ಒಂದು ಕಂಟ್ರೋಲ್ ಯೂನಿಟ್, ಎರಡನೇದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್, ಮೂರನೇದು ಮೆಮೊರಿ ಯೂನಿಟ್. ಇದರ ಬಗ್ಗೆ ಸವಿಸ್ತರವಾಗಿ ನಾವು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇಲ್ಲಿಯವರೆಗೆ ನಮ್ಮ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.